ಲೋಕಸಭೆ ಚುನಾವಣೆಯ ಮತದಾನ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ. ನಾಗಮಂಗಲದಲ್ಲಿ ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಬೃಹತ್ ಸಮಾವೇಶದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರು ಮತಯಾಚನೆ ಮಾಡಿದ್ದಾರೆ. ಗೊತ್ತಿಲ್ಲದೆ ತಪ್ಪಾಗೋದು ಸಹಜ, ಅದನ್ನ ತಿದ್ದಿ ನಡೆಯೋದು ನಮ್ಮ ಕರ್ತವ್ಯ. ಇದು ನಮ್ಮ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ. ರೈತರ ಪಕ್ಷವನ್ನ ಉಳಿಸಿ, ಮಂಡ್ಯ ಜನ ಆಸೆ ಆಮಿಷಕ್ಕೆ ಒಳಗಾಗೋದಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಬಹಿರಂಗ ಸಮಾವೇಶಕ್ಕೆ ಪ್ರತಾಪ್ ಸಿಂಹರ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಲ್ಮೆಯ ಸ್ವಾಗತ. ಬಿಜೆಪಿಯಲ್ಲಿ ಪ್ರಮುಖವಾಗಿ ಎಲ್ಲರೂ ಇಷ್ಟಪಡುವಂತಹ ಓರ್ವ ರಾಜಕೀಯ ಪಟು, ನಮ್ಮ ಪ್ರೀತಿಯ ಸಂಸದರು ಪ್ರತಾಪ್ ಸಿಂಹ ಅವರ ಕುಮಾರಣ್ಣ ಅವರ ಆದಿಯಾಗಿ ಬೇಡಿಕೆ ಇರುವಂತಹ ಎಲ್ರಿಗೂ ಎಲ್ರಿಗೂ ನಲ್ಮೆಯ ಸ್ವಾಗತ ಸುಸ್ವಾಗತ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಂಚಣಿ ಬಾಲೂರು ಬೈದರ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ರಾಜ್ಯ ವಕೀಲರ ಸಂಘದ ನಿರ್ದೇಶಕರು, ಮನಮೋಹನ ನಿರ್ದೇಶಕರು ಅಂತ ನೆಲ್ಲಿಗೆರೆ ಬಾಲೂರು ಬೈದರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸಹಕರಿಸಿ ಡಿಸ್ಕೌಂಟ್ ಮೇಲೆ ಎಲ್ಲ ವಂದನೆ ಮಾಡಿ ಇವತ್ತು ಹಳ್ಳಿಯಿಂದ ಎಲ್ಲ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಮತದಾನದ ದಿನಾಂಕ ನಿಗದಿಯಾಗಿರತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯಾಗಿ ನನಗೆ ರಾಜಕೀಯವಾಗಿ ನನಗಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರಿಗೆ ಅವರ ಕಷ್ಟ ಸುಖದಲ್ಲಿ, ಅವರ ಸೋಲು ಗೆಲುವಿನಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿರ್ತಕ್ಕಂಥ ಮಹಾಜನತೆ, ತಂದೆ ತಾಯಂದಿರು, ನಾಗಮಂಗಲದ ಜನತೆ ವಿಶೇಷವಾದ ಸ್ಥಾನದಲ್ಲಿದ್ದೀರಿ. ಇವತ್ತು ಈ ಒಂದು ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಡ್ಯದ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಿರಂಗ ಸಭೆಯಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಂದರ ಯುವಕರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೇನೆ. ಚುನಾವಣೆಗೆ ಇನ್ನು 4 ದಿನಗಳ ಕಾಲ ಇದೆ. ಇವತ್ತು ನಾಗಮಂಗಲದಲ್ಲಿ ಹಳ್ಳಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ತಂದೆ ತಾಯಂದಿರು, ಸಹೋದರ ಸಹೋದರಿಯರು, ಯುವಕ ಸ್ನೇಹಿತರು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ದೇವೇಗೌಡರ ಕುಟುಂಬವನ್ನು, ಕುಮಾರಸ್ವಾಮಿಯನ್ನು ಉಳಿಸ್ಲಿಕ್ಕೆ ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಒಂದು ಪ್ರದರ್ಶನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮ್ಮ ಎದುರಾಳಿಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಥಮವಾಗಿ ನಾಗಮಂಗಲದ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಯುವಕ ಸ್ನೇಹಿತರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನಾಗಮಂಗಲದ ಮತ್ತು ಜಿಲ್ಲೆಯ ಹಲವಾರು ಪ್ರಮುಖರು ಆಸೀನರಾಗಿದ್ದೀರಿ. ಸಮಯದ ಅಭಾವ, ನಾನು ಈ ಕಾರ್ಯಕ್ರಮವನ್ನು ಮುಗಿಸಿ ಸಾಲಿಗ್ರಾಮದಲ್ಲಿ ಒಂದು ಸಭೆಯನ್ನು ಭಾಗವಹಿಸಿ ಅಲ್ಲಿಂದ ಕೋಲಾರದ ಮುಳುಬಾಗಿಲಿಗೆ ಹೋಗಬೇಕು. ಕೋಲಾರದ ಮುಳುಬಾಗಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿಯ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕಾಗಿದೆ. ಅದಾದ ನಂತರ ಚಿಕ್ಕಬಳ್ಳಾಪುರದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ನಾನು ರೀಚ್ ಆಗಲೇಬೇಕಾಗಿದೆ. ಅಲ್ಲಿಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದರಿಂದ ಇವತ್ತು ಸ್ವಲ್ಪ ತರಾತುರಿಯಲ್ಲೇ ನನ್ನ ಭಾಷಣವನ್ನು ಮುಗಿಸಬೇಕಾಗಿದೆ. ವೇದಿಕೆ ಮೇಲೆ ನಮ್ಮ ಸುರೇಶ್ ಗೌಡರು
ಇವತ್ತೇನು ಕಳೆದ 15 ದಿವಸಗಳಿಂದ ಅವರೇನು ಶ್ರಮ ಆಗ್ತಾ ಇದ್ದಾರೆ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನ ಮತ್ತೆ ಪುನಃ ಗಳಿಸಲಿಕ್ಕೆ ವೇದಿಕೆ ಮೇಲೆ ಹಲವಾರು ವಿಷಯಗಳನ್ನು ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಅತ್ಯುತ್ತಮವಾದಂಥ ರೀತಿಯಲ್ಲಿ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಿದಂಥ ಒಬ್ಬ ಕರ್ನಾಟಕದ ನಮ್ಮ ಸಮಾಜದ ಒಬ್ಬ ಕ್ರಿಯಾಶೀಲ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ನನ್ನ ಪರವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಕೇಳ್ತಕ್ಕಂಥ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ದಾರೆ.